ಮಹಾವೀರ ಸರ್ಕಲ್ ಅಲ್ಲಿ ಬಹಳ ಅಕ್ರಮವಾಗಿ ಹಣ್ಣಿನ ಅಂಗಡಿಗಳು ಇಟ್ಕೊಂಡು ಅವರು ರಸ್ತೆನೇ ಬ್ಲಾಕ್ ಮಾಡ್ತಾ ಇದ್ದಾರೆ. ಆದ್ರಿಂದ ಆ ಏನು ನಿರ್ದಿಷ್ಟವಾದ ಹಣ್ಣು ಮತ್ತು ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರಕ್ಕೆ ಜಾಗ ಹೇಳಿದೀವೋ ಅಲ್ಲಿ ಅವ್ರು ವ್ಯಾಪಾರ ಮಾಡ್ಕೋಬೇಕು. ಮಹಾವೀರ ಸರ್ಕಲ್ ಸುತ್ತಮುತ್ತ ಏನು ವ್ಯಾಪಾರ ಮಾಡ್ತಿದ್ದಾರೋ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಪ್ರತಿಯೊಂದನ್ನು ತೆರವುಗೊಳಿಸಬೇಕು ಅಂತ ಕಮಿಷನರ್ಗೆ ಆದೇಶ ಮಾಡ್ತಾ ಇದ್ದೀನಿ. ಮೈಕು ಕರೆಕ್ಟ್ ಆಗಿ ಮಾಡಿ 5 ನಿಮಿಷ ಟೈಮ್ ಕೊಡಿ. ಅವಾಗ ಬಗ್ಗೆ ಯಾರು ಮಾತಾಡಿಸ್ಬೇಕು 5 ನಿಮಿಷ ಟೈಮ್ ಕೊಡಿ. ನಿಮ್ಮ ಸಲಹೆ ಸೂಕ್ತವಾಗಿದೆ, ಅದನ್ನ ಸ್ವೀಕರಿಸಿ. ಈಗ ಆಯ್ತು, ಮೊದಲನೇ ವಾರ್ಡ ರಕ್ಷಿತ್ರವರು ಈಗ ಆಯ್ತು ಕೂತ್ಕೊಳ್ಳಿ. ಈಗ ಹೇಳ್ತಾರೆ ಈಗ ರಕ್ಷಿತ್ ಇಲ್ಲ ಆಯ್ತು. ಈಗ ಒಂದರಿಂದ ಟೋಟಲ್ ಆಲ್ ಓವರ್ ಹಾಸನ್ ಸಿಟಿ ಹೇಳ್ತಿದ್ದೀನಿ. ಹಾಸನ್ ಸಿಟಿಲಿ ಹಾರ್ಟ್ ಆಫ್ ದ ಪ್ಲೇಸ್ ಅಂದ್ರೆ ಮಹಾವೀರ್ ಸರ್ಕಲ್. ಅಲ್ಲಿ ಸ್ವಲ್ಪ ಅಧ್ಯಕ್ಷರಾಗಿ ಒಂದು ವಿಸಿಟ್ ನೀವು ಮಾಡಿದೀರಾ, ಅಲ್ಲಿ ನೋಡಿದೀರಾ ಒಂದು ಸಿಟಿ ಬಸ್ ಹೋಗುತ್ತೆ. ಸ್ಕೂಲ್ ಬಸ್ಗಳಂತೂ ಏರಿಯಾ ವೈಸ್ 4-5 ಸ್ಕೂಲ್ ಓಪನ್ ಮಾಡಿದ್ದಾರೆ. ಎಲ್ಲರೂ 10-20 ಬಸ್ ಇಟ್ಕೊಂಡಿದ್ದಾರೆ. ಅಷ್ಟು ವೆಹಿಕಲ್ಸ್ ಓಡಾಡುತ್ತೆ. ಅಲ್ಲಿ ಫುಲ್ಲು ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಏನಿದೆ ಕಂಪ್ಲೀಟ್ ರೋಡಿಗೆ ಬಂದಿದೆ. ಅವರು ಅದನ್ನ ಪರ್ಚೇಸ್ ಮಾಡೋರು ಕಸ್ಟಮರ್ಸ್ ಏನ್ ಮಾಡ್ತಾರೆ, ಅರ್ಧ ರೋಡ್ ಅವ್ರು ತುಂಬಿರ್ತಾರೆ. ಬಾಕಿ ಅಂದ್ರೆ ಸಾರ್ವಜನಿಕರು ಎಲ್ಲಿ ಓಡಾಡ್ತಾರೆ? ಅದ್ರ ಬಗ್ಗೆ ಗಮನ ತಗೊಂಡಿದ್ದೀರಾ ನೀವು? ಎದುರುಗಡೆ ಸರ್ಕಾರಿ ಕಾಲೇಜ್ ಇದೆ, ಸ್ಕೂಲ್ ಇದೆ, ಮಕ್ಕಳುಗಳು ಎಲ್ಲಿ ಹೋಗ್ತಾರೆ? ಸಡನ್ ಆಗಿ ವೆಹಿಕಲ್ ಏನಾದ್ರು ಪಾಸ್ ಆಗ್ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ತಲೆ ಕೊಡೋರು ಯಾರು? ನಾವು ಹೋಗ್ತೀವ ಮುನ್ಸಿಪಾಲಿಟಿಯಿಂದ. ಆದ್ರೆ ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡ್ಬೋದು. ಸ್ವಲ್ಪ ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಟ್ಟು ಫಸ್ಟ್ ಅಂಗಡಿಗಳನ್ನ ಸ್ವಲ್ಪ ಹಿಂದೆ ಹಾಕ್ಸಿ ರೋಡ್ ನ ಅಗಲ ಮಾಡಿ. ಇಲ್ಲ ತೆರವುಗೊಳಿಸಿ ಅಷ್ಟೇ. ಅಲ್ಲ ತೆರವುಗೊಳಿಸೋದು ಅಂತ ಅವ್ರು ಹೊಟ್ಟೆ ಮೇಲೆ ಹೊಡೆದ್ರು ಅಂತ ಅವ್ರ ಶಾಪ ನಮಗೆ ಬೇಡ. ಸೊ ಈಗ ಶಾಪ್ ಆಗಿ ಬಂದ್ಬಿಟ್ರೆ ಆಗಲ್ಲ. ವ್ಯಾಪಾರ ಮಾಡಕ್ಕೆ ಅಂತ ನಿರ್ದಿಷ್ಟವಾದ ಬೇರೆ ಜಾಗನ ಗೊತ್ತಾಗಿದೆ. ಒಂದು ನಿಮಿಷ ನನಗೆ ಮಾತಾಡೋಕೆ ಅವಕಾಶ ಕೊಡಿ. ಈಗ ಮಹಾವೀರ ಸರ್ಕಲ್ ಅಲ್ಲಿ ಬಹಳ ಅಕ್ರಮವಾಗಿ ಹಣ್ಣಿನ ಅಂಗಡಿಗಳು ಇಟ್ಕೊಂಡು ಅವರು ರಸ್ತೆನೇ ಬ್ಲಾಕ್ ಮಾಡ್ತಾ ಇದ್ದಾರೆ. ಆದ್ರಿಂದ ಆ ಏನು ನಿರ್ದಿಷ್ಟವಾದ ಹಣ್ಣು ಮತ್ತು ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರಕ್ಕೆ ಜಾಗ ಹೇಳಿದೀವೋ ಅಲ್ಲಿ ಅವ್ರು ವ್ಯಾಪಾರ ಮಾಡ್ಕೋಬೇಕು. ಮಹಾವೀರ ಸರ್ಕಲ್ ಸುತ್ತಮುತ್ತ ಏನು ವ್ಯಾಪಾರ ಮಾಡ್ತಿದ್ದಾರೋ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಪ್ರತಿಯೊಂದನ್ನು ತೆರವುಗೊಳಿಸಬೇಕು ಅಂತ ಕಮಿಷನರ್ಗೆ ಆದೇಶ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು.